ಸೂಪರ್ ಆಯ್ತು, ಚೆನ್ನಾಗಿತ್ತು ಚೆನ್ನಾಗಿತ್ತು. ಆಕ್ಷನ್ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಸರ್. ಪರವಾಗಿಲ್ಲ, ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಕಿಚ್ಚ ಸುದೀಪ್ ಎಲ್ಲ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಸೂಪರ್ ಆಗಿದೆ ಸರ್. ಸೆಕೆಂಡ್ ಪಾರ್ಟ್ ವೆಯ್ಟ್ ಮಾಡಬೇಕು. ಎಲ್ಲ ಇಷ್ಟ ಆಯಿತು. ಸೆಕೆಂಡ್ ಪಾರ್ಟ್ಗೆ ಸುದೀಪ್ ಅವ್ರ ಆಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎರಡೂ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸುದೀಪ್ ಅವ್ರು ಬರೋದೆ ಒಳ್ಳೆ ಟ್ವಿಸ್ಟ್ ಇದೆ. ಸೆಕೆಂಡ್ ಪಾರ್ಟ್ 2 ಏನಾಗುತ್ತೆ ಅನ್ನೋದು ವೆಯ್ಟಿಂಗ್. ಸೂಪರ್ ಆಗಿದೆ. ಕಿಚ್ಚ ಸುದೀಪ್ ಅವರು ಒಳ್ಳೆ ಲಾಸ್ಟ್ ಸೀನಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ಯಾರು ಅನ್ನೋದು ಸೆಕೆಂಡ್ ಪಾರ್ಟ್ ಅಲ್ಲಿ ವೆಯ್ಟ್ ಮಾಡಬೇಕು. ಚೆನ್ನಾಗಿದೆ ಮೂವಿ. ಟೋಟಲ್ ಮೂವಿ ಸೂಪರ್ ಚೆನ್ನಾಗಿದೆ ಮೂವಿ. ಸ್ವಲ್ಪ ಒಂಥರ ಅಣ್ಣ ತಮ್ಮ ಬಗ್ಗೆ ಇತ್ತು. ಸ್ವಲ್ಪ ಓಕೆ ದೂರ ಟೈಮ್ ಬೆಂಕಿ ಬ್ರೋ, ಮಸ್ತಾಗಿತ್ತು. ಚೆನ್ನಾಗಿತ್ತು ಬ್ರೋ. ಹಾ ಹೌದು ಸರ್, ಚೆನ್ನಾಗಿತ್ತು. ಸ್ವಲ್ಪ ಘಾಟಾಗಿತ್ತು ಫಿಲಮು, ಭಾರಿ ಇತ್ತು ಸರ್. ಸೆಕೆಂಡ್ ಹಾಫ್ ಇಷ್ಟ ಆಯಿತು. ಎಲ್ಲ ಭಾರಿ ಸರ್. ಎಲ್ಲ ಭಾರಿ ಸರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್. ಇಲ್ಲ ಆಲ್ಮೋಸ್ಟ್ ಆಲ್ ಓವರ್ ಸುಮ್ಮನೆ ಸ್ವಲ್ಪ ಲಾಸ್ಟ್ ಸ್ವಲ್ಪ ಕೊಡ್ಬೇಕಾಗಿತ್ತು ಸರ್. ಅದು ಕಿಚ್ಚ ಬಂದಲ್ಲ ಲಾಸ್ಟ್ ಕೊಡ್ಬೇಕಾಗಿದ್ದ, ಅದು ಕೊಟ್ಟಿಲ್ಲ ಅಷ್ಟೇ. ಅದೇ ಎಕ್ಸೈಡ್ ಇದೆ ಸರ್. ಕಿಚ್ಚ ಅವ್ರು ಬೇರೆ ಬಂದವರಿಂದ ಎಕ್ಸೈಡ್ ಸರ್. 10/10 ಇದೆ ಸರ್. ಚೆನ್ನಾಗಿದೆ, ಆದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಮಸ್ತಾಗಿದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗಿತ್ತು ಮೂವಿದು. ಅಂದ್ರೆ ಓಲ್ಡ್ ಟೈಪ್ ಮಾಡಿದ್ದಾರೆ, ಅದೇ ನ್ಯೂ ಟೈಪ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದು ಓಲ್ಡ್ ಟೈಪ್ ಕೊಟ್ಟಿದೆ, ಇನ್ನೂ ಮಸ್ತಾಗಿರೋದು. ಮತ್ತೆ ಧ್ರುವ ಅವ್ರು ಮಸ್ತಾಗಿ ಮಾಡಿದ್ದಾರೆ ಮೂವಿ. ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ನಮ್ಗಿನ್ನೇನು ಬೇಡ, ಖುಷಿ ಆಯಿತು. ಮತ್ತೆ ಇನ್ನೇನು ಹೇಳೋಣ ಬ್ರೋ, ಮೂವಿ ಮಾತ್ರ ಮಸ್ತು. ಇನ್ನು ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ದೀರಿ. ಅದೇ ಅವ್ರ ಅಣ್ಣದ ಕ್ಲೈಮ್ಯಾಕ್ಸ್ ಬೇರೆ ಥರ ಆಗಿದೆ. ಮತ್ತೆ ಅದೇ ಇನ್ನೊಬ್ರು ಇದ್ದಾರಲ್ಲ ನಮ್ಮ ಕಿಚ್ಚ ಸುದೀಪ್ ಸರ್, ಅವ್ರದ್ದು ಏನಾಗಿರುತ್ತೆ ಪಾರ್ಟ್ 2 ಅಂತ ನೋಡಬೇಕು. ಅದೊಂದು ಖುಷಿ ಇದೆ. ನೋಡೋಣ ಪಾರ್ಟ್ 2 ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಿಟ್ಟರೆ ಪಕ್ಕ ಬಂದು ನೋಡ್ತೀವಿ ಬ್ರೋ. ಬ್ರೋ ಸೆಕೆಂಡ್ ಹಾಫ್ ಮಸ್ತಾಗಿ ಇಷ್ಟ ಆಯಿತು ಬ್ರೋ. ಅದೇ ಇನ್ನೊಂದು ಸ್ವಲ್ಪ ಮಾಡಬೇಕಾಗಿತ್ತು. ಅದೇ ಮಸ್ತಾಗಿದೆ ಬ್ರೋ ಮೂವಿ ಮಾತ್ರ. ಫಸ್ಟ್ ಸಾಂಗ್ ಬ್ರೋ, ಅಣ್ಣ ತಮ್ಮಂದಿರ್ದು ಜೋರೆತ್ತು ಕಣೋ, ಆ ಸಾಂಗ್ ಮಾತ್ರ ಇಷ್ಟ ಆಯ್ತು. ಹಾ ಬ್ರೋ, ಮದರ್ ಸೆಂಟಿಮೆಂಟ್, ಅಣ್ಣ ಸೆಂಟಿಮೆಂಟ್, ಫ್ಯಾಮಿಲಿ ಸೆಂಟಿಮೆಂಟ್ ಇದರಲ್ಲಿ. ಆದ್ರೆ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದೇನಂತ ಗೊತ್ತಿಲ್ಲ, ನೋಡ್ಬೇಕು. ಅದಾದ್ಮೇಲೆ ನೋಡ್ಬೇಕು ಬ್ರೋ ಅಷ್ಟೇ. ಮತ್ತೆ ಡೈಲಾಗ್ಸ್ ಮಾತ್ರ ಮಸ್ತಾಗಿತ್ತು ಬ್ರೋ. ಧ್ರುವ ಸರ್ದಂತೂ ಮಸ್ತಾಗಿತ್ತು ಡೈಲಾಗ್ಸು. ಅದೇ ನೆಕ್ಸ್ಟ್ ಪಾರ್ಟ್ 2ಗೋಸ್ಕರ ಕಾಯ್ತೀವಿ, ನೋಡ್ಬೇಕು. ನೋಡಿದ್ಮೇಲೆ ಹೇಳ್ತೀವಿ ಬ್ರೋ. ಸಂಜೆ ಅಂತೂ ಚೆನ್ನಾಗಿತ್ತು ಬ್ರೋ. ಆದ್ರೆ ಸೆಕೆಂಡ್ ಪಾರ್ಟ್ ಅನೌನ್ಸ್ ಬ್ರೋ ಆಲ್ಮೋಸ್ಟ್ ಇದು 1 ವರ್ಷ ಮಾಡುತ್ತೆ. ಎಷ್ಟು ಬೇಗ ಮಾಡ್ಬೇಕು ಅಂತ ನಾನು ಅನ್ಕೊಂತೀನಿ ಬ್ರೋ. ಈ ಮೂವಿಗೆಲ್ಲ ಜಾಸ್ತಿ ಟೈಮ್ ತಗೊಂಬಾರ್ದು, ಬೇಗ ಮಾಡ್ಬೇಕು. ಏನ್ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ 3 years 4 years ಅಂದ್ರೆ ಓಕೆ, ಒಪ್ಕೊಳ್ಳೋಣ. ಇವಾಗ ಮಾಡಿದ್ರೆ ನಾರ್ಮಲ್ ಮೂವೀಸ್ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ರೆ ಒಂದ್ ಸ್ವಲ್ಪ ಖುಷಿಯಾಗಿರುತ್ತೆ. ಅಂದ್ರೆ ನಮಗೂ ಸ್ವಲ್ಪ ಖುಷಿ ಇರುತ್ತಲ್ಲ, ನಮ್ಮ ಹೀರೋ 1 year ಫಿಲಮ್ ಮಾಡ್ತಾ ಇದ್ದಾರೆ, ನಾವು ಹೋಗ್ಬೋದು ಅಂತ. ಇವಾಗ ಎಲ್ಲರೂ ಇವಾಗ ವರ್ಷಕ್ಕೆ 3 ಫಿಲಮ್ 1 ಫಿಲಮ್ 2 ಫಿಲಮ್ ಕೊಡ್ತಾರೆ. 4 ವರ್ಷಕ್ಕೆ ಇವಾಗ 3 ಫಿಲಮ್ ಪಕ್ಕ ಕೊಡ್ತಾರೆ. ಇವಾಗ ನಾವು ಇದು 1 ಫಿಲಮ್ ನೋಡಬೇಕು. ಅದೇ ವರ್ಷಕ್ಕೆ 1 ಫಿಲಮ್ ಅಂತ ಮಾಡಿದ್ರು ನಮ್ಗೆ ಖುಷಿಯಾಗಿರುತ್ತೆ. ಇಲ್ಲ ಪ್ಯಾನ್ ಇಂಡಿಯಾ ಮೂವಿ ಮಾಡಲಿ, ಅವಾಗ ನಮಗೂ ಒಂದು ಸ್ವಲ್ಪ ಖುಷಿ ಇರುತ್ತಲ್ಲ, ನಮ್ಮ ಹೀರೋ ಪ್ಯಾನ್ ಇಂಡಿಯಾ ಮಾಡಿದ್ದಾರೆ ಅಂತ ಅಷ್ಟೇ ಬ್ರೋ. ಇಲ್ಲ ಬ್ರೋ, ಫಸ್ಟ್ ಇಂದಾನು ಇತ್ತು. ಇಲ್ಲ ಅರ್ಜುನ್ ರೆಡ್ಡಿ ಮೂವಿ ಇದೆಯಲ್ಲ ತೆಲುಗು, ಅದರಿಂದ ಫಸ್ಟ್ ಇಂದಾನು ಇತ್ತು. ಧ್ರುವ ಸರ್ಗೆ ಏನ್ ಹೇಳೋಣ, ನಮ್ಮ ಪ್ರೀತಿ ಅಷ್ಟೇ. ಔಟ್ ಆಫ್ 5 4 ಕೊಡ್ತೀನಿ ಬ್ರೋ. 4.5 ಬ್ರೋ ಚೆನ್ನಾಗಿ ಅನಿಸ್ತು. ಜಾಸ್ತಿ ಟ್ವಿಸ್ಟ್ಗಳೆಲ್ಲ ಇದ್ವು. ಬಟ್ ಅವ್ರ ಅಣ್ಣ ಲಾಸ್ಟ್ ಅಲ್ಲಿ ಕೊಟ್ಟಿದ್ದ ಟ್ವಿಸ್ಟ್ ಅದು ಸ್ವಲ್ಪ ಥ್ರಿಲ್ ಅನಿಸ್ತು ಸ್ವಲ್ಪ. ಬಟ್ ಆದ್ರೆ ನೋಡ್ಬೇಕು ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ. ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ಟೋರಿ ವೈಸ್ ಅಲ್ಲಿ ಜಾಸ್ತಿ ಟ್ವಿಸ್ಟ್ಗಳಿದೆ. ಇಷ್ಟ ಆಯ್ತು. ಬಟ್ ಅವ್ನು ಫಸ್ಟ್ ಅಮಾಯಕ ಥರ ಆಕ್ಟ್ ಮಾಡಿ ಆಮೇಲೆ ವಿಲನ್ ಥರ ಆಗೋದು, ಮೀನ್ಸ್ ಸ್ಟಾರ್ ಆಗೋದು ಚೆನ್ನಾಗಿದೆ ಬ್ರೋ. ಅದೇ ಮೀನ್ಸ್ ಅವರೆಲ್ಲ ಅವನು ರಕ್ತ ಕೊಟ್ಟಿದ್ಕೆ ಬಾಸ್ ಅನ್ಕೊಂಡಿದ್ದ. ಬಟ್ ಆಮೇಲೆ ಅವ್ರ ಫ್ಯಾಮಿಲಿ ಸುದ್ದಿಗೆ ಬಂದಿದ್ಕೆ ಅವನು ಮೀನ್ಸ್ ಮಚ್ಚಿಡ್ದಿತ್ತು. ಆದ್ರೂ ಥಿಯೇಟ್ರಲ್ಲೂ ಸೀನ್ ನಡೆದಾಗನು ಮಚ್ಚಿಡ್ದಿಲ್ಲ, ಅವ್ನು ಛತ್ರಿ ಹಿಡ್ದ. ಆಮೇಲೆ ಅವ್ರ ಫ್ಯಾಮಿಲಿ ಸುದ್ದಿಗೆ ಬಂದಿದ್ದು ಮಾತ್ರ ಮಚ್ಚಿಡ್ದಿತ್ತು ಅವನು. ಅದಕ್ಕೆ ಒಂದು ಸೆಲ್ಯೂಟ್ ಹೇಳ್ಬೋದು. ಎಮೋಷ್ನಲ್
ಇದೆ ಬ್ರೋ, ಬಟ್ ಇವಾಗ ಯಾವ ತರ ಅಂದ್ರೆ ಜಡೆ ಕಟ್ ಮಾಡೋದು ಅದೆಲ್ಲ ಒಂದ್ ಸ್ವಲ್ಪ ದುಃಖ ಆಗುತ್ತೆ. ಯಾಕಂದ್ರೆ ಅವರು ಲೋ ಮಾಡಿದ್ದಾರೆ, ಆಮೇಲೆ ಮದ್ವೆ ಆಗ್ಬೇಕಂತ ಅನ್ಕೊಂಡೆಲ್ಲ ಇದಾರಲ್ಲ, ಅದಕ್ಕೆ ಆಮೇಲೆ ಅನಿಸ್ತು. ಆಮೇಲೆ ಅವ್ರ ಅಣ್ಣ ತಮ್ಮ ಸಂಬಂಧ, ಆಮೇಲೆ ಮಾತಾಡ್ಸಿರ್ಲಿಲ್ಲ, ಅವ್ರ ಅಣ್ಣನೇ ಬಂದು ಮಾತಾಡ್ಸ್ದ ಕಾಳಿ ಅಂದ. ಅವಾಗ ಸ್ವಲ್ಪ ನಿಮಗೆ ಇಷ್ಟ ಸಾಂಗ್ ಬ್ರೋ ಫಸ್ಟ್ ಸಾಂಗ್ಗೆ ಔಟ್ ಆಫ್ 5 4.5 ಕ್ಲೈಮ್ಯಾಕ್ಸ್ ಬಗ್ಗೆ ಬರ್ಬೇಕಂತ ಎಲ್ಲರೂ ಇಷ್ಟ ಆಗಿದೆ ತುಂಬಾ ಅಂತ ಬ್ರೋ. ಅದು ಸ್ವಲ್ಪ ಕಮ್ಮಿ ಮಾಡ್ಬಿಟ್ರು, ಒಂದು ಕಾಲ್ ಭಾಗ ತೋರಿಸಿದಾರೆ ಅಷ್ಟೇ ಬ್ರೋ. ಕ್ಲೈಮ್ಯಾಕ್ಸು ನೆಕ್ಸ್ಟ್ ಪಾರ್ಟಲ್ಲಿ ಬರಬೇಕದು. ನೆಕ್ಸ್ಟ್ ಪಾರ್ಟ್ ಹಾ ಬ್ರೋ, ನೆಕ್ಸ್ಟ್ ಪಾರ್ಟ್ ನೋಡಬೇಕು. ಬರ್ತೀವಿ, ಖಂಡಿತ ಬರ್ತೀವಿ. ನಮ್ಮ ಆಡಿಯನ್ಸ್ ಬ್ರೋ ಮೂವಿ ಬಂದು ನೋಡಿ, ಇದರಿಂದ ಕಲ್ತ್ಕೊಳ್ಳಿ. ಅಣ್ಣ ತಮ್ಮದಿರು ಬೇರೆ ಆಗೋದು ಸುಲಭ, ಆದ್ರೆ ಒಂದಾಗೋದೇವಿ ಕಷ್ಟ ಇದೆ. ಆಮೇಲೆ ಫ್ಯಾಮಿಲಿ ಸುದ್ದಿಗೆ ಬಂದ್ರೆ ಯಾರು ಸುಮ್ಮನೆ ಇರೋದಂತೂ ಇರಬೇಡ್ರಿ. ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ ಅಷ್ಟೇ. ಹೇಳಿ ನೋಡಿ ಕೇಳಿ ನೋಡಿ ಅಷ್ಟೇ. ಓಕೆ.